ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು BA ಸೆಕೆಂಡ್ ಸೆಮಿಸ್ಟರ್ ಜೂನ್ ಜುಲೈ 2025 ಬೇಸಿಕ್ ಇಂಗ್ಲೀಷ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಅಂತ ನೋಡ್ತಾ ಹೋಗೋಣ. ಸೆಕ್ಷನ್ ಎ ಅಲ್ಲಿ ನೋಡ್ರಿ, ಸೆಕ್ಷನ್ ಎ ಅಲ್ಲಿ ಪ್ರೋಸ್ ಮೇಲೆ ಕ್ವಶನನ್ನು ಕೇಳಲಾಗ್ತದೆ. ಸೆಕ್ಷನ್ ಎ ಅಲ್ಲಿ ಪ್ರೋಸ್ ಮೇಲೆ ಕ್ವಶನ್ ಕೇಳಲಾಗ್ತದೆ. ಕ್ವಶನ್ ನಂಬರ್ 1ನಲ್ಲಿ ಅನೋಟೇಟ್ ಎನಿ ಟೂ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ತಾರೆ. ಅನೋಟೇಟ್ ಎನಿ ಟೂ ಆಫ್ ದಿ ಫಾಲೋವಿಂಗ್. ಇಲ್ಲಿ ಕ್ವಶನ್ ನಂಬರ್ 1ರಲ್ಲಿ 3 ಪ್ರಶ್ನೆ ಕೇಳ್ತಾರೆ. 3ರಲ್ಲಿ 2 ಆನ್ಸರ್ ಮಾಡಬೇಕು. ನೋಡ್ರಿ, 1ನೇ ಪ್ರಶ್ನೆ ಅಂತಂದ್ರೆ ಹೌ ಡಿಡ್ ಯು ಗೆಟ್ ಹೇರ್ ಚೈಲ್ಡ್, ಹೂಸ್ ಬೇಬಿ ಆರ್ ಯು ಅಂತೇಳಿ ಪ್ರಶ್ನೆ ಆಗಿದೆ. ನೋಡ್ರಿ, ಅಂದರೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತದೆ. ಹಾಗಾಗಿ ಇದನ್ನು ಅಂತಂದ್ರೆ 3 ಕ್ವಶನಲ್ಲಿ 2 ನೀವು ಕಂಪಲ್ಸರಿ ಆನ್ಸರನ್ನು ಮಾಡಬೇಕು. ಸೆಕೆಂಡ್ ಕ್ವಶನ್ ನೋಡ್ರಿ, ಏನು ಕೇಳಿದ್ದಾರೆ, ಐ ಶುಡ್ ಬಿ ಗ್ರೇಟ್ಫುಲ್ ಇಫ್ ಯು ವುಡ್ ಪೋಸ್ಟ್ ಲೆಟರ್ ಫಾರ್ ಮೀ ಇಫ್ ಇಟ್ ಈಸ್ ನಾಟ್ ಟು ಮಚ್ ಟ್ರಬಲ್. ಇದು ಫಸ್ಟ್ ಕ್ವಶನ್ ಇದೆಯಲ್ಲ, ಲಾಸ್ಟ್ ಚೈಲ್ಡ್ ಇದೆಯಲ್ಲ, ಆ ಒಂದು ಪ್ರೋಸಿಂದ ಕೇಳಿರುವಂಥದ್ದು. ಐ ಶುಡ್ ಬಿ ಗ್ರೇಟ್ಫುಲ್ ಇಫ್ ಯು ವುಡ್ ಪೋಸ್ಟ್ ಅ ಲೆಟರ್ ಫಾರ್ ಮೀ ಇಫ್ ಇಟ್ ಈಸ್ ನಾಟ್ ಟೂ ಮಚ್ ಟ್ರಬಲ್. ಇದೆ ಅಂತಂದ್ರೆ ಸೆಕೆಂಡ್ ಕ್ವಶನ್ ಇದೆಯಲ್ಲ, ಅದು ಯಾವ ಒಂದು ಪ್ರೋಸಿಂದ ಆಯ್ದುಕೊಂಡಿದ್ದಾರೆ ಅಂತಂದ್ರೆ ಗುಡ್ ಮ್ಯಾನರ್ಸ್ ಅಂತೇಳಿ. ಯಾವುದು ಗುಡ್ ಮ್ಯಾನರ್ಸ್ ಎಂಬ ಒಂದು ಪ್ರೋಸಿಂದ ಆಯ್ದುಕೊಂಡಿರುವಂಥದ್ದು. ಇನ್ನು ಥರ್ಡ್ ಒನ್ ನೋಡ್ರಿ, ಹ್ಯಾವ್ ಸೀನ್ ಬರ್ನಲ್ಸ್ ಡಾಲ್ಸ್ ಹೌಸ್, ಓ ಆ್ಯಂಡ್ ಇಟ್ ಲವ್ಲಿ. ವೆರಿ ಗುಡ್. ಅಂದರೆ ಈ ಒಂದು ಕ್ವಶನ್ ಅಂತಂದ್ರೆ ದ ಡಾಲ್ ಹೌಸ್ ಅಂಥೇಳಿ ಆ ಒಂದು ಪ್ರೋಸಿಂದ ಆಯ್ದುಕೊಂಡಿರುವಂಥದ್ದು. ಇಲ್ಲಿ ಅಂತಂದ್ರೆ ಈ 3 ಕ್ವಶನಲ್ಲಿ ಈ 2 ನೀವು ಅಂತ ಅನೋಟೇಟನ್ ಬರಿಬೇಕಾಗ್ತದೆ. ಇನ್ನು ಸೆಕೆಂಡ್ ನಂಬರ್ ಕ್ವಶನಲ್ಲಿ ನೋಡ್ರಿ, ಕ್ವಶನ್ ನಂಬರ್ 2 ಅಲ್ಲಿ ಆನ್ಸರ್ ಎನಿ ಟೂ ಆಫ್ ದಿ ಫಾಲೋವಿಂಗ್. ಅಂದರೆ ಇಲ್ಲಿ ಲಾಂಗ್ ಕ್ವಶನ್ ಕೇಳ್ತಾರೆ. ಆನ್ಸರ್ ಎನಿ ಟೂ ಆಫ್ ದಿ ಫಾಲೋವಿಂಗ್ ಅಂತೇಳಿ, ಆನ್ಸರ್ ಎನಿ ಟೂ ಆಫ್ ದಿ ಫಾಲೋವಿಂಗ್. 3 ಪ್ರಶ್ನೆಯಲ್ಲಿ ನೀವು 2 ಬರಿಬೇಕು. 3 ಪ್ರಶ್ನೆ ಕೇಳ್ತಾರೆ, 3ರಲ್ಲಿ 2 ಬರಿಬೇಕು. ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಗುಡ್ ಮೆಂಬರ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಸೋಷಿಯಲ್ ಹಾರ್ಮನಿ, ಎಕ್ಸ್ಪ್ಲೇನ್ ವಿತ್ ರಿಫರೆನ್ಸ್ ಟು ಮಿಲ್ಸ್ ಎಸ್ಸೆ ಅಂತೇಳಿ ಇದರ ಮೇಲೆ ಅಂತಾರೆ ಲಾಂಗ್ ಕ್ವಶನನ್ನು ಬರಿಬೇಕು. 2ನೇ ಕ್ವಶನ್ ನೋಡ್ರಿ, ಡಿಸ್ಕಸ್ ದ ಕ್ಲಾಸ್ ಡಿಸ್ಕ್ರಿಮಿನೇಷನ್ ಇನ್ ದ ಡಾಲ್ ಹೌಸ್. ಈ ಡಾಲ್ ಹೌಸ್ ಎಂಬ ಪ್ರೋಸಲ್ಲಿ ಯಾವ ರೀತಿ ಕ್ಲಾಸ್ ಡಿಸ್ಕ್ರಿಮಿನೇಷನ್ ಕಂಡು ಬಂತು ಅಂತೇಳಿ ನಾವು ಏನಂತಾರೆ ಇದರಲ್ಲಿ ಆನ್ಸರನ್ನು ಬರಿಬೇಕು. ಕ್ವಶನ್ ನಂಬರ್ 3ರಲ್ಲಿ ರೈಟ್ ಅ ಶಾರ್ಟ್ ಎಸ್ಸೆ ಆನ್ ದಿ ಕ್ಯಾರೆಕ್ಟರ್ ಆಫ್ ಫ್ರಾಂಟನ್ ನಟಲ್ ಅವರ ಒಂದು ಕ್ಯಾರೆಕ್ಟರ್ ಯಾವ ರೀತಿ ಇತ್ತು ಆ ಒಂದು ಪ್ರೋಸಲ್ಲಿ ಅಂಥೇಳಿ ನೀವೆಂತಂದ್ರೆ ಅವರ ಒಂದು ಕ್ಯಾರೆಕ್ಟರ್ನ ಬರಿಬೇಕು. ಫ್ರಾಂಟನ್ ನಟಲ್ ಅವರ ಕ್ಯಾರೆಕ್ಟರ್ ಬಗ್ಗೆ ಈ ಒಂದು ಕ್ವಶನ್ಗೆ ಆನ್ಸರನ್ನು ಬರಿಬೇಕಾಗ್ತದೆ. ಕ್ವಶನ್ ನಂಬರ್ 2 ಅಲ್ಲಿ ಆನ್ಸರ್ ಎನಿ ಟೂ ಆಫ್ ದಿ ಫಾಲೋವಿಂಗ್ ಅಂತೇಳಿ ಕೇಳ್ತಾರೆ. 3 ಕ್ವಶನಲ್ಲಿ ನೀವೆಂತ ಕಂಪಲ್ಸರಿ 2 ಬರಿಬೇಕು. 3ರಲ್ಲಿ 2 ಬರಿಬೇಕು. ನೆಕ್ಸ್ಟ್ ಸೆಕ್ಷನ್ ಬಿ ನೋಡ್ರಿ. ಸೆಕ್ಷನ್ ಬಿ ಅಂತಂದ್ರೆ ಇಲ್ಲಿ ಪ್ರೋಸ್ ಮೇಲೆ ಅಂತ ಪ್ರಶ್ನೆ ಆಗ್ತದೆ. ಪೋಯಿಟ್ರಿ ಮೇಲೆ. ಹೌದು, ಪೋಯಿಟ್ರಿ ಮೇಲೆ ಕ್ವಶನ್ ಕೇಳ್ತಾರೆ. ಅನೋಟೇಟ್ ಎನಿ ಟೂ ಆಫ್ ದಿ ಫಾಲೋವಿಂಗ್. 3 ಪ್ರಶ್ನೆ ಕೇಳ್ತಾರೆ. 3ರಲ್ಲಿ ನೀವು 2 ಅನೋಟೇಟ್ ಮಾಡಬೇಕು. ಫಸ್ಟ್ ಕ್ವಶನ್ ನೋಡ್ರಿ, ಅಗೇನ್ ಐ ರೋಟ್ ಇಟ್ ವಿತ್ ಅ ಸೆಕೆಂಡ್ ಹ್ಯಾಂಡ್ ಬಟ್ ಕೇಮ್ ದ ಟೈಡ್ ಆ್ಯಂಡ್ ಮೇಡ್ ಮೈ ಪೇನ್ಸ್ ಈಸ್ ಪ್ರೇ. ಈ ಒಂದು ಲೈನ್ ಅಂತಂದ್ರೆ ಯಾವ ಒಂದು ಪೋಯಿಟ್ರಿಯಿಂದ ಆಯ್ದುಕೊಂಡಿದ್ದಾರೆ ಅಂತಂದ್ರೆ ಒನ್ ಡೇ ಐ ರೋಟ್ ಹರ್ ನೇಮ್ ಅಂಥೇಳಿ ಈ ಒಂದು ಟಾಪಿಕ್ಕಿಂದ, ಈ ಒಂದು ಪೋಯಮಿಂದ ಆಯ್ದುಕೊಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬ್ರಿಂಗ್ಸ್ ಕ್ಲೋಸರ್ ವಾಟ್ ಈಸ್ ಲೆಫ್ಟ್ ಟು ಕಮ್ ಆ್ಯಂಡ್ ಡರ್ಲ್ಸ್ ಟು ಡಿಸ್ಟನ್ಸ್ ಆಲ್ ವಿ ಆರ್. ಈ ಒಂದು ಕ್ವಶನ್ ಅಂತಂದ್ರೆ ಅಂಬುಲೆನ್ಸ್ ಎಂಬ ಪೋಯಮಿಂದ ಆಯ್ದುಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ,
ಥರ್ಡ್ ಕ್ವಶನ್ ಯಾವ ಒಂದು ಟಾಪಿಕಿಂದ ಎದ್ಕೊಂಡಿದ್ದಾರೆ ಅಂತಂದ್ರೆ, ವೈಟ್ ಕ್ಲಾಡ್ ವಿಡೋ ವುಮೆನ್ ಪಾಸ್ಟ್ ದ ಸೆಂಟರ್ಸ್ ಆಫ್ ದೇರ್ ಲೀವ್ಸ್ ಆರ್ ವೇಟಿಂಗ್ ಟು ಎಂಟರ್ ದ ಗ್ರೇಟ್ ಟೆಂಪಲ್ ಡಾನ್ ಆಟ್ ಪುರಿ ಅಂತೇಳಿ ಈ ಪೊಯಮಿಂದ ಈ ಒಂದು ಲೈನನ್ನು ತೆಗೆದುಕೊಂಡಿರುವಂಥದ್ದು. ಈ 3 ಪ್ರಶ್ನೆಯಲ್ಲಿ ನೀವಂತ ಅನ್ನೋಟೇಟನ್ನು ಬರೀಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4ಅಲ್ಲಿ ಆನ್ಸರ್ ಎನಿ 2 ಆಫ್ ದಿ ಫಾಲೋವಿಂಗ್. ಲಾಂಗ್ ಕ್ವಶನ್ ಕೇಳ್ತಾರೆ, ಲಾಂಗ್ ಕ್ವಶನ್ನ ಬರೀಬೇಕು. 3 ಪ್ರಶ್ನೆಯಲ್ಲಿ ನೀವು 2 ಕಂಪಲ್ಸರಿ ಬರೀಬೇಕು. ಫಸ್ಟ್ ಕ್ವಶನ್ ನೋಡ್ರಿ, ಹೌ ಡಸ್ ಎಡ್ಮಂಡ್ ಸ್ಪೆನ್ಸರ್ ಎಕ್ಸ್ಪ್ರೆಸ್ ಹಿಸ್ ಲವ್ ಇನ್ ದ ಸಾನೆಟ್ ಅಂಥೇಳಿ ಇದರ ಮೇಲೆ ಅಂತಂದ್ರೆ ನೀವು 8 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಒಂದು ಪ್ರಶ್ನೆ ಅಂತ 8 ಮಾರ್ಕ್ಸ್ ಬರ್ತದೆ. ಹಾಗಾಗಿ ನೀವು ಇದ್ರ ಬಗ್ಗೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಈಸ್ ದ ಫ್ಲೈಟ್ ಆಫ್ ವುಮೆನ್ ಹೈಲೈಟೆಡ್ ಇನ್ ದ ಪರ್ದಾ ನಜೀನ್ ಅಂಥೇಳಿ ಇದ್ರ ಮೇಲೆ ನೀವು ಈ ಕ್ವಶನ್ಗೆ ಆನ್ಸರನ್ನು ಬರೀಬೇಕು. ಇನ್ನು ಥರ್ಡ್ ನೋಡ್ರಿ, ಥರ್ಡ್ ಕ್ವಶನ್ ಇದೆ, ಸಮರೈಸ್ ದ ಪೊಯಮ್ ಆಂಬುಲೆನ್ಸ್ ಕಂಪ್ಲೀಟ್ ಸಮ್ಮರಿಯನ್ನು ನೀವೆಂತಂದ್ರೆ ಈ ಪ್ರಶ್ನೆಗೆ ನೀವೆಂತ ಆನ್ಸರನ್ನು ಬರೀಬೇಕು. ಈ ರೀತಿ ಅಂತಂದ್ರೆ 3 ಪ್ರಶ್ನೆಯನ್ನು ಕೇಳ್ತಾರೆ, 3ರಲ್ಲಿ 2 ಕಂಪಲ್ಸರಿ ಲಾಂಗ್ ಕ್ವಶನನ್ನು ನೀವೆಂತಂದ್ರೆ ಆನ್ಸರನ್ನು ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಸೆಕ್ಷನ್ ಸಿ ಒಳಗೆ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಸೆಕ್ಷನ್ ಸಿ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತೇಳಿ ಗ್ರಾಮರ್ ಮೇಲೆ ಕೇಳ್ತಾರೆ. ಇಲ್ಲಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ರಿ, ಗ್ರಾಮರು. ಚೂಸ್ ದ ಕರೆಕ್ಟ್ ಕೊಲೊಕೇಶನ್ ಅಂತೇಳಿ ಕೇಳ್ತಾರೆ. ಸೆಕ್ಷನ್ ಸಿಯಲ್ಲಿ ಚೂಸ್ ದ ಕರೆಕ್ಟ್ ಕೊಲೊಕೇಶನ್ ಅಂತೇಳಿ. ಕೊಲೊಕೇಶನ್ ಇಲ್ಲಿ ನಿಮಗೆ ಆಲ್ರೆಡಿ ಅಂತಂದ್ರೆ ಇಲ್ಲಿ 4 ಕ್ವಶನ್ ಕೇಳ್ತಾರೆ, 4 ಕ್ವಶನ್ ಆನ್ಸರು ಕೂಡ ಅಂತ ಇಲ್ಲೇ ಕೊಟ್ಟಿರ್ತಾರೆ ನಿಮಗೆ ಬ್ರಿಕೆಟಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ. ಈ ಆನ್ಸರನ್ನು ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನಂತಂದ್ರೆ ಕರೆಕ್ಟ್ ಆಗಿರುವಂಥ ಆನ್ಸರನ್ನು ನೀವು ಇಲ್ಲಿ ಅಂತ ಬರೀಬೇಕಾಗ್ತದೆ. ಫಸ್ಟ್ ಕ್ವಶನ್ ನೋಡ್ರಿ, ಲೆಟ್ಸ್ ಗ್ರ್ಯಾಬ್ ಅ ಕಪ್ ಆಫ್ ಸ್ಟ್ರಾಂಗ್ ಡ್ಯಾಶ್ ಬಿಫೋರ್ ವಿ ಸ್ಟಾರ್ಟ್ ವರ್ಕ್. ಇಲ್ಲಿ ಅಂತಂದ್ರೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು ಬರೀಬೇಕಂತಂದ್ರೆ ಕಾಫಿ ಅಂತೇಳಿ. ಇದು ಫಸ್ಟ್ ಕ್ವಶನ್ಗೆ ನೀವಂತ ಕಾಫಿ ಅಂತ ಬರೀಬೇಕು, ಕಾಫಿ. ಇದು ಫಸ್ಟ್ ಕ್ವಶನ್ಗೆ ಕಾಫಿ ಅಂತೇಳಿ ಬರೀಬೇಕು. ಫಸ್ಟ್ ಕ್ವಶನ್ ಆನ್ಸರ್ ಕಾಫಿ ಅಂತೇಳಿ. ಇನ್ನು ಸೆಕೆಂಡ್ ಆನ್ಸರ್ ನೋಡ್ರಿ, ಸೆಕೆಂಡ್ ಕ್ವಶನ್ ಆನ್ಸರ್ ಏನಾಗ್ತದೆ ಅಂದ್ರೆ, ಪ್ಲೀಸ್ ಗಿವ್ ಮೀ ಅ ಚಾನ್ಸ್. ಏನು ಚಾನ್ಸ್ ಅಂಥೇಳಿ, ಟು ಪ್ರೂವ್ ಮೈ ಸೆಲ್ಫ್. ಚಾನ್ಸ್, ಇದು ಆನ್ಸರ್ ಏನಾಗ್ತದೆ ಚಾನ್ಸ್. ಸೆಕೆಂಡ್ ಕ್ವಶನ್ ಆನ್ಸರ್ ಏನಾಗ್ತದೆ ಚಾನ್ಸ್. ಇಟ್ ಈಸ್ ಗುಡ್ ಟು ಟೇಕ್ ಅ ಡೀಪ್ ಬ್ರೀತ್ ವೆನ್ ಯು ಫೀಲ್ ನರ್ವಸ್. ಇಲ್ಲಿ ಕ್ವಶನ್ ನಂಬರ್ 3ಗೆ ಆನ್ಸರ್ ಏನಾಗ್ತದೆ ಅಂದರೆ ಬ್ರೀತ್ ಅಂತೇಳಿ ಆನ್ಸರ್ನ ಬರೀಬೇಕು, ಬ್ರೀತ್. ಇನ್ನು ಕ್ವಶನ್ ನಂಬರ್ 4ಅಲ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ಟು ಕೀಪ್ ಇನ್ ಟಚ್ ವಿತ್ ಓಲ್ಡ್ ಫ್ರೆಂಡ್ಸ್ ಅಂತೇಳಿ ಈ ರೀತಿ ಅಂತಂದ್ರೆ ಆನ್ಸರನ್ನು ಬರೀಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 6ಅಲ್ಲಿ ಏನು ಕೇಳ್ತಾರೆ ಅಂತಂದ್ರೆ, ಪ್ರಿಫಿಕ್ಸ್ ಮತ್ತು ಸಫಿಕ್ಸನ್ನು ರೂಟ್ ವರ್ಡ್ಸ್ ಬರೀರಿ ಅಂತೇಳಿ ಕೇಳ್ತಾರೆ. ನೋಡಿರಿ, ಇಲ್ಲಿ ರೂಟ್ ವರ್ಡ್ಸ್ ಕೊಟ್ಟಿರ್ತಾರೆ, ಅದರ ಅಂತಂದ್ರೆ ನೀವು ಪ್ರಿಫಿಕ್ಸನ್ನು ಬರೀಬೇಕು. ಪ್ರಿಫಿಕ್ಸ್ ಬರೆದು ಅದನ್ನು ಅದೇ ವರ್ಡನ್ನು ಸಫಿಕ್ಸ್ ಕೂಡ ಬರೀಬೇಕಾಗ್ತದೆ. ಇಲ್ಲಿ ಆ್ಯಕ್ಟ್ ಇದೆ, ಆ್ಯಕ್ಟ್ದು ಪ್ರಿಫಿಕ್ಸ್ ಏನಾಗ್ತದೆ ಆ್ಯಕ್ಟ್. ಪ್ರಿಫಿಕ್ಸ್ ಅಂತಂದ್ರೆ ಆ್ಯಡಿಂಗ್ ಬಿಫೋರ್ ದ ಮೇನ್ ವರ್ಡ್. ರೂಟ್ ಅಂದರೆ ಪ್ರಿಫಿಕ್ಸನ್ನು ಬಿಫೋರ್ ಅಂದರೆ ಫಸ್ಟಿಗೆ ಅಂದರೆ ಬರೀಬೇಕಾಗ್ತದೆ. ಬಿಫೋರ್ ಮೇನ್ ವರ್ಡ್ ಬಿಫೋರ್ ಅಂತ ಪ್ರಿಫಿಕ್ಸನ್ನು ಬರೀಬೇಕಾಗ್ತದೆ. ನೋಡ್ರಿ, ಆ್ಯಕ್ಟ್ ಏನಾಗ್ತದೆ ರಿಯಾಕ್ಟ್ ಅಂತೇಳಿ ಆಗ್ತದೆ, ರಿಯಾಕ್ಟ್. ಸಫಿಕ್ಸ್ ಏನಾಗ್ತದೆ ಸಫಿಕ್ಸ್ ಏನಾಗ್ತದೆ ಅಂತಂದ್ರೆ ಆ್ಯಕ್ಷನ್ ಆಗ್ತದೆ. ನೋಡ್ರಿ, ಸಫಿಕ್ಷನ್ ಅಂತಂದ್ರೆ ಆಫ್ಟರ್ ದ ಮೇನ್ ವರ್ಡ್ ಅಂತಂದ್ರೆ ನೀವು ಸಫಿಕ್ಷನ್ನ ಹಚ್ಚಬೇಕು. ಪ್ರಿಫಿಕ್ಸಲ್ಲಿ ಬಿಫೋರ್ ದ ಮೇನ್ ವರ್ಡ್ ನೀವು ಪ್ರಿಫಿಕ್ಸನ್ನು ಬರೀಬೇಕಾಗ್ತದೆ. ಇಲ್ಲಿ ಆ್ಯಕ್ಷನ್ ನೋಡ್ರಿ, ಆ್ಯಕ್ಷನ್ ಆಗ್ತದೆ. ನೋಡ್ರಿ, ಆ್ಯಕ್ಟ್ ಇದ್ದಿದ್ದು ಆ್ಯಕ್ಷನ್ ಅಂತ ಆಗ್ತದೆ. ಹ್ಯಾಪಿ ಇದೇನಾಗ್ತದೆ ಅನ್ಹ್ಯಾಪಿ.
ಅನ್ಹ್ಯಾಪಿ. ಇನ್ನು ಸಫಿಕ್ಸ್ ಏನಾಗ್ತದಂದ್ರೆ ಹ್ಯಾಪಿನೆಸ್ ಆಗ್ತದೆ ನೋಡ್ರಿ. ಹ್ಯಾಪಿನೆಸ್, ಹ್ಯಾಪಿನೆಸ್. ಹ್ಯಾಪಿನೆಸ್ ಆಗ್ತದೆ. ಇನ್ನು ಮ್ಯಾನೇಜ್, ಮ್ಯಾನೇಜ್ ಏನಾಗ್ತದೆ, ಪ್ರಿಫಿಕ್ಸ್ ಏನಾಗ್ತದ್ರೆ ಮಿಸ್ ಮ್ಯಾನೇಜ್ ಆಗ್ತದೆ ನೋಡ್ರಿ. ಮಿಸ್ ಮ್ಯಾನೇಜ್. ಮ್ಯಾನೇಜ್ ಇದರ ಪ್ರಿಫಿಕ್ಸ್ ಏನಾಗ್ತದೆ ಅಂದ್ರೆ ಮಿಸ್ ಮ್ಯಾನೇಜ್ ಅಂತೇಳಿ. ಮ್ಯಾನೇಜ್ ಮುಂದ್ಗಡೆ ಮಿಸ್ಸನ್ನು ಹಚ್ಚಬೇಕು, ಮಿಸ್ ಮ್ಯಾನೇಜ್. ಇನ್ನು ಸಫಿಕ್ಸ್ ಏನಾಗ್ತದಂದ್ರೆ ಮ್ಯಾನೇಜ್ಮೆಂಟ್ ನೋಡ್ರಿ. ಮೆಂಟನ್ನು ಕೊನೆಗೆ ಹಚ್ಚಬೇಕು, ಮ್ಯಾನೇಜ್ಮೆಂಟ್. ಆನೆಸ್ಟ್ ಪ್ರಿಫಿಕ್ಸ್ ಏನಾಗ್ತದಂದ್ರೆ ಡಿಸ್ಆನೆಸ್ಟ್ ಆಗ್ತದೆ ನೋಡ್ರಿ. ಡಿಸ್ಸನ್ನು ಹಚ್ಚಬೇಕು. ಆನೆಸ್ಟಿ, ಇಲ್ಲಿ ಸಫಿಕ್ಸ್ ಏನಾಗ್ತದಂದ್ರೆ ಆನೆಸ್ಟಿ ಆಗ್ತದೆ. ಆನೆಸ್ಟಿ ಅಂತೇಳಿ ಆಗ್ತದೆ. ಸಫಿಕ್ಸ್ ಆನೆಸ್ಟಿ ಆಗ್ತದೆ. ಈ ರೀತಿ ಅಂತಂದ್ರೆ ನೀವು ಆನ್ಸರ್ ಬರೆದ್ರೆ ನಿಮಗೆ ಅಂತಂದ್ರೆ 4 ಮಾರ್ಕ್ಸ್ ಸಿಗ್ತದೆ. ಇನ್ನು ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ನೋಡ್ರಿ, ಇದ್ರ ಮೇಲೆ ಕೂಡ 4 ಮಾರ್ಕ್ಸ್ ಕೇಳ್ತಾರೆ. ಕ್ವಶನ್ ನಂಬರ್ 7 ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸನ್ನು ಸಿಂಪಲ್, ಇದು ಅಂತಂದರೆ ಈ ಕ್ವಶನ್ ಕೊಟ್ಟಿದ್ದಾರಲ್ಲ, ಈ ಒಂದು ಸೆಂಟೆನ್ಸು ಸಿಂಪಲ್ ಸೆಂಟೆನ್ಸ್ ಇದೆ, ಅದನ್ನು ಕಾಂಪೌಂಡ್ಗೆ ಕನ್ವರ್ಟನ್ನು ಮಾಡಬೇಕು. ಸಿಂಪಲ್ ಸೆಂಟೆನ್ಸ್ ಇದ್ದದ್ದು ಕಾಂಪೌಂಡ್ಗೆ ಕನ್ವರ್ಟನ್ನು ಮಾಡಬೇಕು. ಕ್ವಶನ್ ನಂಬರ್ 7 ಅಂತಂದ್ರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆ ನೋಡ್ರಿ, 1ನೇ ಸೆಂಟೆನ್ಸ್ ನೋಡ್ರಿ, ಬೀಯಿಂಗ್ ಸಿಕ್ ಐ ವೆಂಟ್ ಟು ದ ಡಾಕ್ಟರ್ ಅಂತೇಳಿ. ಇದೊಂದು ಎಂತಂದ್ರೆ ಸಿಂಪಲ್ ಸೆಂಟೆನ್ಸ್ ಇದೆ, ಇದನ್ನು ಕಾಂಪೌಂಡ್ ಸೆಂಟೆನ್ಸ್ಗೆ ಚೇಂಜಸನ್ನು ಮಾಡಬೇಕು. ಕಾಂಪೌಂಡ್ ಸೆಂಟೆನ್ಸ್ ಏನಂತಂದ್ರೆ ಐ ವಾಸ್ ಸಿಕ್ ಆ್ಯಂಡ್ ಸೊ ಐ ವೆಂಟ್ ಟು ದ ಡಾಕ್ಟರ್ ಅಂತೇಳಿ ಈ ರೀತಿ ಚೇಂಜಸನ್ನು ಮಾಡಬೇಕು. ಸೆಕೆಂಡ್ ಕ್ವಶನ್ ನೋಡ್ರಿ, ಐ ವಾಸ್ ಟು ಟಯರ್ಡ್ ಟು ಡೂ ಎನಿ ಮೋರ್ ವರ್ಕ್. ಈ ಕ್ವಶನ್ ಏನಿದೆ ಅಂತಂದ್ರೆ ಇದನ್ನು ಕೂಡ ಸಿಂಪಲ್ ಟು ಕಾಂಪೌಂಡ್, ಸಿಂಪಲ್ ಇದೆ, ಸಿಂಪಲ್ಲಿಂದ ಕಾಂಪೌಂಡ್ಗೆ ಚೇಂಜನ್ನು ಮಾಡಬೇಕು. ಐ ವಾಸ್ ಟಯರ್ಡ್ ಆ್ಯಂಡ್ ದೇ ಫೋರ್ ಐ ಕುಡ್ ನಾಟ್ ಡೂ ಎನಿ ಮೋರ್ ವರ್ಕ್ ಅಂತೇಳಿ ಈ ರೀತಿ ಚೇಂಜಸನ್ನು ಮಾಡಬೇಕು. ಇನ್ನು ಕ್ವಶನ್ ನಂಬರ್ 3 ನೋಡ್ರಿ, ಸಿ ಇಟ್ ವಾಸ್ ವೆರಿ ಕೋಲ್ಡ್ ಸೊ ಐ ವೋರ್ ಅ ಸ್ವೆಟರ್. ಈ ಒಂದು ಕ್ವಶನ್ ಅಂತಂದ್ರೆ ಕಾಂಪೌಂಡ್ ಇದೆ, ಕಾಂಪೌಂಡಿಂದ ಕಾಂಪ್ಲೆಕ್ಸ್ಗೆ ಚೇಂಜ್ ಮಾಡಬೇಕು. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನಾಗ್ತದೆ ಅಂತಂದರೆ ಆ್ಯಸ್ ಇಟ್ ವಾಸ್ ವೆರಿ ಕೋಲ್ಡ್ ಐ ವೋರ್ ಅ ಸ್ವೆಟರ್ ಅಂತೇಳಿ ಈ ರೀತಿ ಅಂದರೆ ಚೇಂಜಸನ್ನು ಮಾಡಬೇಕು. ಕ್ವಶನ್ ನಂಬರ್ ನೋಡ್ರಿ, ಆನ್ ಸೀಯಿಂಗ್ ದ ಬ್ರೈಡ್ ಆಲ್ ಹರ್ ಫ್ರೆಂಡ್ಸ್ ವೇರ್ ಮೂವ್ ಟು ಟಿಯರ್ಸ್. ಈ ಕ್ವಶನ್ ಅಂತಂದ್ರೆ ಸಿಂಪಲ್ ಇದೆ, ಸಿಂಪಲ್ ಟು ಕಾಂಪ್ಲೆಕ್ಸ್ಗೆ ಚೇಂಜಸ್ ಮಾಡಬೇಕು. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನಾಗ್ತದೆ ಅಂದ್ರೆ ವೆನ್ ಆಲ್ ಹರ್ ಫ್ರೆಂಡ್ಸ್ ಸಾ ದ ಬ್ರೈಡ್ ದೇ ವೇರ್ ಮೂವ್ ಟು ಟಿಯರ್ಸ್ ಅಂತೇಳಿ ಈ ರೀತಿ ಅಂತಂದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಈ ರೀತಿ ಚೇಂಜಸನ್ನು ಮಾಡಬೇಕು. ಚೇಂಜಸ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಆ್ಯಕ್ಟಿವೇಶಿಂದ ಪ್ಯಾಶಿವೈಸ್ ಮಾಡುವಂಥದ್ದು ಕ್ವಶನ್ ಕೇಳ್ತಾರೆ. ಇದು ಕೂಡ ಅಂತಂದ್ರೆ ಆ್ಯಕ್ಟಿವೇಶಿಂದ ಪ್ಯಾಶಿವೈಸ್, ಇದು ಕೂಡ 4 ಮಾರ್ಕ್ಸ್ ಕೇಳ್ತಾರೆ ನೋಡ್ರಿ. ಆ್ಯಕ್ಟಿವೈಸ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಅಂತಂದ್ರೆ ಪ್ಯಾಶಿವೈಸ್ಗೆ ಚೇಂಜಸನ್ನು ಮಾಡಬೇಕು. ಇಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಯಾವುದಿದೆ ಅಂತೇಳಿ ನೀವು ಅಂತಂದ್ರೆ ಕಂಡುಹಿಡಿಬೇಕು ಮೊದಲ. ಆವಾಗ ನಿಮಗೆ ಅಂತಂದ್ರೆ ಆ್ಯಕ್ಟಿವೇಶಿಂದ ಪ್ಯಾಶಿವೈಸ್ ಮಾಡಲಿಕ್ಕೆ, ಚೇಂಜಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ದ ಪೈಲಟ್ ಇದೆ ಅಂತಂದ್ರೆ ಸಬ್ಜೆಕ್ಟ್, ಫ್ಲೀವ್ ಇದೆಯಲ್ಲ ಅದು ವರ್ಬ್, ಆ್ಯಂಡ್ ದ ಪ್ಲೇನ್ ಇದೆಯಲ್ಲ ಅದು ಅಂತಂದ್ರೆ ಆಬ್ಜೆಕ್ಟ್ ಆಗಿರುವಂಥದ್ದು. ಯಾವಾಗ ನೀವು ಆ್ಯಕ್ಟಿವೇಶಿಂದ ಪ್ಯಾಶಿವೈಸ್ಗೆ ಚೇಂಜ್ ಮಾಡ್ತಿರಲ್ಲ, ಮೊದಲಿಗೆ ಅಂತಂದ್ರೆ ಆಬ್ಜೆಕ್ಟನ್ನು ತೆಗೆದುಕೊಳ್ಬೇಕು ಆ್ಯಂಡ್ ಹೆಲ್ಪಿಂಗ್ ವರ್ಬನ್ನು ಹಚ್ಚಿ, ಆಮೇಲೆ ಅಂತಂದ್ರೆ V3ಯನ್ನು ನೀವು ಅಂತಂದ್ರೆ ವರ್ಬ್ 3ಯನ್ನು ಇಲ್ಲಿ ಅಂತಂದ್ರೆ ನೀವು ಚೇಂಜಸನ್ನು ಮಾಡಬೇಕು. ಆಮೇಲೆ ಅಂತಂದ್ರೆ ಸಬ್ಜೆಕ್ಟನ್ನು ಬರೀಬೇಕು ನೋಡಿರಿ. ದ ಪ್ಲೇನ್ ವಾಸ್ ಫ್ಲೋವನ್ ಸೇಫ್ಲಿ ಬಾಯನ್ನು ಹಚ್ಚಿ ಕೊನೆಗೆ ಅಂತಂದ್ರೆ ಸಬ್ಜೆಕ್ಟನ್ನು ಕೊನೆಗೆ ತರಬೇಕು. ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3
ಆ್ಯಂಡ್ ಬೈ ದ ಪೈಲಟ್ ಅಂಥೇಳಿ ಈ ರೀತಿ ಅಂತಂದರೆ ಚೇಂಜಸ್ಸನ್ನು ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಅ ಫೇಮಸ್ ಆಥರ್ ರೋಡ್ ದ ನಾವೆಲ್. ಅ ಫೇಮಸ್ ಆಥರ್ ರೋಡ್ ದ ನಾವೆಲ್. ಇದನ್ನು ಪ್ಯಾಶ್ವೇಶ್ಗೆ ಚೇಂಜ್ ಮಾಡಿದಾಗ ಏನಾಗ್ತಂದ್ರೆ ದ ನಾವೆಲ್ ವಾಸ್ ರಿಟರ್ನ್. ರೋಟ್ ಇದ್ದಿದ್ದು ಏನಾಗ್ತದೆ, ರಿಟರ್ನ್ ಆಗ್ತದೆ ಬೈ ಅ ಫೇಮಸ್ ಆಥರ್. ಇಲ್ಲಿ ದ ನಾವೆಲ್ ಏನಿದ್ದು ಇಲ್ಲಿ ಅಂತಾರೆ ದ ನಾವೆಲ್ ಏನಿದ್ದು ಆಬ್ಜೆಕ್ಟ್ ವಾಸ್ ಹೆಲ್ಪಿಂಗ್ ವರ್ಬ್. ರೋಟ್ ಇದು ರಿಟರ್ನ್ ಆಯ್ತದು V3 ಆಗ್ತದೆ. ಆ್ಯಂಡ್ ದೆನ್ ಬೈ ಫೇಮಸ್ ಆಥರ್ ಇದ್ದಿದ್ದು ಏನಾಗ್ತದೆ ಅದು ಅಂತಂದ್ರೆ ಸಬ್ಜೆಕ್ಟ್ ಈ ಕಡೆ ಬರ್ತದೆ. ನೆಕ್ಸ್ಟ್ ನೋಡ್ರಿ ಆಪ್ಷನ್ ಸಿ ಕ್ವಶನ್ ನೋಡ್ರಿ, ದ ಟೀಮ್ ಒನ್ ದ ಮ್ಯಾಚ್. ಇದರಲ್ಲಿ ದ ಟೀಮ್ ಏನು ಅಂತಂದ್ರೆ ಅದು ಸಬ್ಜೆಕ್ಟು, ಒನ್ ಇದ್ದಿದೆ ಅಂತಂದ್ರೆ ವರ್ಬ್, ಅಂತಂದ್ರೆ ದ ಮ್ಯಾಚ್ ಇದೆಯಲ್ಲ ಅದು ಅಂದ್ರೆ ಆಬ್ಜೆಕ್ಟ್ ಆಗ್ತದೆ. ಮೊದಲಿಗೆ ದ ಆಬ್ಜೆಕ್ಟ್ ತೊಗೋಬೇಕು ಆ್ಯಂಡ್ ದೆನ್ ವಾಸ್ ಎಂಬ ಹೆಲ್ಪಿಂಗ್ ವರ್ಬನ್ನು ಹಚ್ಚಬೇಕು. ವಾಸ್ ಒನ್ ಬೈ ದ ಟೀಮ್ ಅಂತೇಳಿ, ಬೈ ದ ಟೀಮ್ ಅಂತೇಳಿ ಆಬ್ಜೆಕ್ಟ್ ಈ ರೀತಿ ಚೇಂಜಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿ ಸಿಂಗ್ಸ್ ಬ್ಯೂಟಿಫುಲ್ ಸಾಂಗ್ಸ್. ಬ್ಯೂಟಿಫುಲ್ ಸಾಂಗ್ಸ್, ಬ್ಯೂಟಿಫುಲ್ ಸಾಂಗ್ಸ್ ಎಂಬುದು ಆಬ್ಜೆಕ್ಟ್ ಆಗ್ತದೆ. ಆರ್ ಅಂಥೇಳಿ ಹೆಲ್ಪಿಂಗ್ ವರ್ಬ್, ಬ್ಯೂಟಿಫುಲ್ ಸಾಂಗ್ಸ್ ಅಂಥೇಳಿ ಇಲ್ಲಿ ಫ್ಲೂರಲ್ ವರ್ಡ್ಸ್ ಕಂಡು ಬರ್ತದೆ ನೋಡ್ರಿ, ಹಾಗಾಗಿ ಆರನ್ನು ತೆಗೆದುಕೋಬೇಕು. ಸಿಂಗ್ಸ್ ಇದೇನಾಗ್ತದೆ ಸಂಗ್ ಬೈ ಹರ್. ಸಿ ಇದೇನಾಗ್ತದೆ ಯಾವಾಗ ನಾವು ಆ್ಯಕ್ಟಿವೇಷನ್ ಪ್ಯಾಸಿವೇಷನ್ಗೆ ಚೇಂಜ್ ಮಾಡ್ತೇವೆ ಸಿ ಇದ್ದಿದ್ದು ಹರ್ ಅಂತೇಳಿ ಚೇಂಜಸ್ ಆಗ್ತದೆ. ಈ ರೀತಿ ಅಂತಂದ್ರೆ ನಾವು ಅಂತಂದ್ರೆ ಆ್ಯಕ್ಟಿವೇಷನ್ ಪ್ಯಾಸಿವೇಷನ್ ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ನೋಡ್ರಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡ್ತಾ ಹೋಗೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಇಲ್ಲಿ ಸೂಪರ್ಲೇಟಿವ್ ವರ್ಡ್ ಕೊಟ್ಟಿದ್ದಾರೆ. ಸೂಪರ್ಲೇಟಿವ್ ವರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಸೂಪರ್ಲೇಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸನ್ನು ಪಾಸಿಟಿವ್ ಡಿಗ್ರಿ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜಸನ್ನು ಮಾಡಬೇಕು. ಇಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ 3 ಟೈಪನ್ನು ನೋಡ್ತೀವಿ ನಾವು. ಯಾವುದು 3 ಟೈಪ್? ಒಂದೇದು ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ ಅಂತೇಳಿ ನೋಡ್ತೀವಿ ನಾವು. ಇಲ್ಲಿ ಪಾಸಿಟಿವ್ ಡಿಗ್ರಿ ಅಂತಂದ್ರೆ ವಿತೌಟ್ ಕಂಪ್ಯಾರಿಸನ್ ಅಂತಂದ್ರೆ ಈ ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ವಿತೌಟ್ ಕಂಪ್ಯಾರಿಸನ್. ಆ್ಯಂಡ್ ದೆನ್ ಕಂಪ್ಯಾರಿಟಿವ್ ಅಂತಂದ್ರೆ ಕಂಪೇರ್ ಟು ಥಿಂಗ್ಸ್. 2 ವಸ್ತುಗಳ ಮಧ್ಯದಲ್ಲಿರುವಂಥ ಕ್ವಾಲಿಟಿಯನ್ನು ನಾವು ಅಂತಂದರೆ ಕಂಪೇರ್ ಮಾಡಬೇಕಾಗುತ್ತೆ. ಪಾಸಿಟಿವ್ ಅಂತಂದ್ರೆ ವಿತೌಟ್ ಕಂಪ್ಯಾರಿಸನ್ ಮಾಡಿ ಒಂದು ವಸ್ತುವಿನ ಬಗ್ಗೆ ಅಂತಂದ್ರೆ ನಾವು ಅದರ ಒಂದು ಕ್ವಾಲಿಟಿಯನ್ನು ಹೇಳಬೇಕಾಗ್ತದೆ. ಇನ್ನು ಕಂಪ್ಯಾರಿಟಿವ್ ಅಂತಂದ್ರೆ ಕಂಪ್ಯಾರಿಸನ್ ಬಿಟ್ವೀನ್ 2 ಥಿಂಗ್ಸ್ ಆರ್ 2 ಪರ್ಸನ್ಸ್. 2 ವಸ್ತು ಅಥವಾ 2 ವ್ಯಕ್ತಿಗಳ ಮಧ್ಯದಲ್ಲಿರುವಂಥ ಕ್ವಾಲಿಟಿಯನ್ನು ಕಂಪೇರ್ ಮಾಡಿ ಅದರ ಒಂದು ವಸ್ತುವಿನ ಕ್ವಾಲಿಟಿ ಬಗ್ಗೆ ಹೇಳಬೇಕಾಗ್ತದೆ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಅಂತಂದ್ರೆ ಕಂಪ್ಯಾರಿಸನ್ ಮೋರ್ ದೆನ್ 2 ಥಿಂಗ್ಸ್. 2ಕ್ಕಿಂತ ಹೆಚ್ಚು ವಸ್ತುಗಳ ಮಧ್ಯದಲ್ಲಿರುವಂಥ ಕ್ವಾಲಿಟಿಯನ್ನು ಕಂಪೇರ್ ಮಾಡಿ ಕ್ವಾಲಿಟಿಯನ್ನು ಹೇಳಬೇಕಾಗ್ತದೆ. ಒಂದು ವಸ್ತುವಿನ ಕ್ವಾಲಿಟಿಯನ್ನು ಹೇಳಬೇಕಾಗ್ತದೆ. ಈ ರೀತಿ ಅಂತಂದ್ರೆ ನಾವು ಸೂಪರ್ಲೇಟಿವಿಂದ ಪಾಸಿಟಿವ್ ಕಂಪ್ಯಾರಿಟಿವ್ ಡಿಗ್ರಿನ ಯಾವ ರೀತಿ ಚೇಂಜಸ್ ಮಾಡಬೇಕಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತಂದ್ರೆ ಅಲೆಕ್ಸಾಂಡರ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್ ಅಂತೇಳಿ ಇದೊಂದು ಸೂಪರ್ಲೇಟಿವ್ ಡಿಗ್ರಿ ಆಗಿರುವಂಥ ಸೆಂಟೆನ್ಸ್. ಇದನ್ನು ನಾವಂತಾರೆ ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟನ್ನು ಮಾಡಬೇಕು. ಕ್ವಶನ್ ಕೂಡ ಇದೇ ರೀತಿ ಕೇಳ್ತಾರೆ. ಸೂಪರ್ಲೇಟಿವಿಂದ ಪಾಸಿಟಿವ್ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜಸ್ಸನ್ನು ಮಾಡಿರಿ ಅಂತೇಳಿ ಕೇಳ್ತಾರೆ. ಪಾಸಿಟಿವ್ ಡಿಗ್ರಿಯಿಂದ ನಾವು ಪಾಸಿಟಿವ್ ಡಿಗ್ರಿನ ಮಾಡ್ತಾ ಹೋಗೋಣ. ಪಾಸಿಟಿವ್ ಡಿಗ್ರಿ ನೋಡ್ರಿ, ವೆರಿ ಫ್ಯೂ ಕಿಂಗ್ಸ್ ಆರ್ ಆ್ಯಸ್ ಗ್ರೇಟ್ ಆ್ಯಸ್ ಅಲೆಕ್ಸಾಂಡರ್. ವೆರಿ ಫ್ಯೂ ಕಿಂಗ್ಸ್ ಆರ್ ಆ್ಯಸ್ ಗ್ರೇಟ್ ಆ್ಯಸ್ ಅಲೆಕ್ಸಾಂಡರ್ ಅಂದರೆ ಇಲ್ಲಿ ಅಲೆಕ್ಸಾಂಡರ್ ಬಗ್ಗೆ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಯ ಕ್ವಾಲಿಟಿಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪಾಸಿಟಿವ್ ಡಿಗ್ರಿ ಇದು. ಇನ್ನು ಕಂಪ್ಯಾರಿಟಿವ್ ಡಿಗ್ರಿ ಅಂತಾರೆ ಅಲೆಕ್ಸಾಂಡರ್ ಈಸ್ ಗ್ರೇಟರ್. ಇಲ್ಲಿ ನಾವು ಗ್ರೇಟ್ ಇದ್ದೇನಾಗ್ತದೆ, ಗ್ರೇಟರ್ ಆಗ್ತದೆ. ಪಾಸಿಟಿವ್ ಅಲ್ಲಿ ಗ್ರೇಟ್ ಯಾರು, ಅಲೆಕ್ಸಾಂಡರ್ ಒಬ್ಬ ಗ್ರೇಟ್ ಕಿಂಗ್ ಅಂತೇಳಿ ಆಗ್ತದೆ. ಯಾವಾಗ ನಾವು ಕಂಪ್ಯಾರಿಟಿವ್ ಡಿಗ್ರಿ ಚೇಂಜಸ್ ಮಾಡ್ತೀವಲ್ಲ ಅವಾಗ ಅಂತ ಗ್ರೇಟರ್ ಆಗ್ತದೆ. ಕಂಪ್ಯಾರಿಟಿವ್ ಅಂತ ಅಲೆಕ್ಸಾಂಡರ್ ಈಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಕಿಂಗ್ಸ್. ಬೇರೆ ರಾಜರ ಜೊತೆ ಅಂದರೆ ಕಂಪೇರ್ ಮಾಡಿ ನಾವಂತಂದ್ರೆ ಇಲ್ಲಿ ಅಂತಂದ್ರೆ ಅದರ ಅಲೆಕ್ಸಾಂಡರ್ ಕ್ವಾಲಿಟಿಯನ್ನು ಹೇಳುವಂಥದ್ದು. ಅಲೆಕ್ಸಾಂಡರ್ ಈಸ್ ಗ್ರೇಟರ್ ದ್ಯಾನ್
ಮೋಸ್ಟ್ ಅದರ್ ಕಿಂಗ್ಸ್ ಅಂತೇಳಿ ಈ ರೀತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಯಾವುದು ಥರ ಪಾಸಿಟಿವ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅದನ್ನು ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜಸ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸ್ ಏನಿದೆ ಅಂತಂದ್ರೆ, ನೋ ಅದರ್ ವುಮ್ಯಾನ್ ವಾಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಹೆಲೆನ್ ಆಫ್ ಟ್ರಾಯ್ ಅಂತ ಹೇಳಿದೆ ನೋಡ್ರಿ. ನೋ ಅದರ್ ವುಮ್ಯಾನ್ ವಾಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಹೆಲೆನ್ ಆಫ್ ಟ್ರಾಯರ್. ಹೆಲೆನ್ ಆಫ್ ಟ್ರಾಯರ್ಗಿಂತಲೂ ಬ್ಯೂಟಿಫುಲ್ ಆಗಿರುವಂಥ ಮಹಿಳೆಯರು ಬೇರೆ ಯಾರೂ ಇಲ್ಲ ಅಂಥೇಳಿ ಇದು ಕ್ವಶನ್ ಆಗಿದೆ. ಇದನ್ನು ಕಂಪೇರಿಟಿವ್ ಡಿಗ್ರಿಯನ್ನು ಚೇಂಜಸ್ ಮಾಡಬೇಕು. ಕಂಪೇರಿಟಿವ್ ಡಿಗ್ರಿ ಏನಾಗ್ತದಂದ್ರೆ, ಹೆಲೆನ್ ಆಫ್ ಟ್ರಾಯ್ ವಾಸ್ ಬ್ಯೂಟಿಫುಲ್ ಇದ್ದೇನೆ ಆಗ್ತದೆ. ಯಾವಾಗ ಕಂಪೇರಿಟಿವ್ ಡಿಗ್ರಿ ಮಾಡ್ತೀವಲ್ಲ ಅವಾಗ ಮೋರ್ ಬ್ಯೂಟಿಫುಲ್ ಅಂತೇಳಿ ನಾವು ಅಂತಾರೆ ಮೋರನ್ನು ಹಚ್ಚಬೇಕು. ಬಿಫೋರ್ ಬ್ಯೂಟಿಫುಲ್ ವರ್ಡ್ ಮುಂದೆ ಅಂತಾರೆ ಮೋರನ್ನು ಹಚ್ಚಬೇಕು. ಹೆಲೆನ್ ಆಫ್ ಟ್ರಾಯ್ ವಾಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ವುಮ್ಯಾನ್ ಅಂತೇಳಿ ಈ ರೀತಿ ಕಂಪೇರಿಟಿವ್ ಡಿಗ್ರಿಗೆ ಚೇಂಜಸ್ ಮಾಡಬೇಕು. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಏನಾಗ್ತದೆ ಅಂದ್ರೆ, ಹೆಲೆನ್ ಆಫ್ ಟ್ರಾಯ್ ವಾಸ್ ದ ಮೋಸ್ಟ್. ಯಾವಾಗ ಸೂಪರ್ಲೇಟಿವ್ ಡಿಗ್ರಿಯನ್ನು ಚೇಂಜಸ್ ಮಾಡ್ತೀವಲ್ಲ, ದ ಮೋಸ್ಟ್ ಅಂತೇಳಿ ದ ಅನ್ನು ಹಚ್ಚಬೇಕಲ್ಲಿ. ಯಾವಾಗ ಸೂಪರ್ಲೇಟಿವ್ ಡಿಗ್ರಿಯನ್ನು ಚೇಂಜಸ್ ಮಾಡುವಾಗ ಅಲ್ಲಿ ನಾವು ಅಂತಾರೆ ದ ಅನ್ನು ಹಚ್ಚಬೇಕು. ಅಡ್ಜೆಕ್ಟಿವ್ ಮುಂದೆ ಅಂತಂದ್ರೆ ದವನ್ನು ಹಚ್ಚಬೇಕಾಗ್ತದೆ. ಹೆಲೆನ್ ಆಫ್ ಟ್ರಾಯ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಅಂಥೇಳಿ ಈ ರೀತಿ ಅಂತಂದರೆ ಚೇಂಜಸನ್ನು ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ ನೋಡ್ರಿ. ಇನ್ನೊಂದು ವರ್ಡ್ ಅಂತಾರೆ ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ ನೋಡ್ರಿ. ರಹೀಮ್ ಈಸ್ ನಾಟ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಕರೀಮ್. ರಹೀಮ್ ಈಸ್ ನಾಟ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಕರೀಮ್ ಅಂತೇಳಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದನ್ನು ಕಂಪೇರಿಟಿವ್ ಡಿಗ್ರಿ ಮಾಡಬೇಕು. ಕಂಪೇರಿಟಿವ್ ಡಿಗ್ರಿ ನೋಡ್ರಿ ಯಾವ ರೀತಿ ಆಗ್ತದೆ ಅಂದ್ರೆ, ಕರೀಮ್ ಈಸ್ ಮೋರ್ ಇಂಟೆಲಿಜೆಂಟ್. ಇನ್ನೊಂದು ಮೋಸ್ಟ್ ಇಂಟೆಲಿಜೆಂಟ್ ಈ ರೀತಿ ಆಗ್ತದೆ. ಯಾವಾಗ ಸೂಪರ್ಲೇಟಿವ್ ಡಿಗ್ರಿ ಮಾಡ್ತಾರೆ ಮೋಸ್ಟ್ ಇಂಟೆಲಿಜೆಂಟ್ ಆಗ್ತದೆ. ಕರೀಮ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ರಹೀಮ್. ಸೂಪರ್ಲೇಟಿವ್ ಏನಾಗ್ತದೆ, ಕರೀಮ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ದ ಟೂ ಅಂದರೆ ಇನ್ನೂ ಮೋರ್ ದೆನ್ 2 ಪೀಪಲ್ ಜೊತೆ ಅಂತ ಕಂಪೇರ್ ಮಾಡಿ ಇಲ್ಲಿ ಅಂತ ಕರೀಮನ್ನು ಕ್ವಾಲಿಟಿಯನ್ನು ಹೇಳ್ತಾ ಇದ್ದಾರೆ. ಸೊ ಕಂಪೇರಿಟಿವಲ್ಲಿ ರಹೀಮ್ ಮತ್ತು ಕರೀಮ್ ಮಧ್ಯದಲ್ಲಿ ಯಾರು ಅಂತಂದ್ರೆ, ಕರೀಮ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ರಹೀಮ್ಗಿಂತಲೂ ಯಾರು ಇಂಟೆಲಿಜೆಂಟ್ ಇದ್ದಾರೆ, ಕರೀಮ್ ಅಂತೇಳಿ ಈ ರೀತಿ ರಹೀಮ್ ಮತ್ತು ಕರೀಮ್ ಮಧ್ಯದಲ್ಲಿರುವಂಥ ಒಬ್ಬ ವ್ಯಕ್ತಿ ಕ್ವಾಲಿಟಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಂಪೇರಿಟಿವ್ ಡಿಗ್ರಿ ವರ್ಡನ್ನು ಕೊಟ್ಟಿದ್ದಾರೆ ನೋಡ್ರಿ. ಕಂಪೇರಿಟಿವ್ ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಕಂಪೇರಿಟಿವ್ ಇದನ್ನು ನಾವು ಪಾಸಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಯನ್ನು ಚೇಂಜಸ್ ಮಾಡಬೇಕು. ಹೆಲ್ತ್ ಈಸ್ ಬೆಟರ್ ದ್ಯಾನ್ ವೆಲ್ತ್ ಅಂತೇಳಿ ಕೊಟ್ಟಿದ್ದಾರೆ. ಕಂಪೇರಿಟಿವ್ ಡಿಗ್ರಿ ಅಂತಂದ್ರೆ ಹೆಲ್ತ್ ಈಸ್ ಬೆಟರ್ ದ್ಯಾನ್ ವೆಲ್ತ್ ಅಂತೇಳಿ ಕಂಪೇರಿಟಿವ್ ಡಿಗ್ರಿನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪಾಸಿಟಿವ್ ಡಿಗ್ರಿ ಏನಾಗ್ತಂದ್ರೆ, ವೆಲ್ತ್ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಹೆಲ್ತ್ ಅಂತೇಳಿ ಪಾಸಿಟಿವ್ ಡಿಗ್ರಿ ಆಗ್ತದೆ. ವೆಲ್ತ್ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಹೆಲ್ತ್. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಏನಾಗ್ತಂದ್ರೆ, ಹೆಲ್ತ್ ಈಸ್ ದ ಬೆಸ್ಟ್. ನೋಡ್ರಿ, ಬೆಟರ್ ಗುಡ್ ಬೆಸ್ಟ್ ನೋಡ್ರಿ, ಗುಡ್ ಬೆಟರ್ ಬೆಸ್ಟ್ ಈ ರೀತಿ ಅಂತ ಚೇಂಜಸನ್ನು ಮಾಡಬೇಕು. ಫಸ್ಟಿಗೆ ಪಾಸಿಟಿವ್ ಏನಾಗ್ತದೆ, ಗುಡ್ ಇದ್ದಿದ್ದು ಕಂಪೇರಿಟಿವ್ ಬೆಟರ್ ಆಗ್ತದೆ, ಆ್ಯಂಡ್ ಸೂಪರ್ಲೇಟಿವ್ಗಳು ಬೆಸ್ಟ್ ಆಗ್ತದೆ. ಎಸ್ ಸೂಪರ್ಲೇಟಿವ್ ಡಿಗ್ರಿ ಏನಂತ ಚೇಂಜ್ ಮಾಡಬೇಕಂದ್ರೆ, ಹೆಲ್ತ್ ಈಸ್ ದ ಬೆಸ್ಟ್ ಆಫ್ ಆಲ್ ರಿಚಸ್ ಅಂತೇಳಿ ಈ ರೀತಿ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜಸನ್ನು ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತದೆ ಅಂದ್ರೆ, ಎಷ್ಟು ಮಾರ್ಕ್ಸ್ ಅಂತಂದರೆ 8 ಮಾರ್ಕ್ಸ್ ನೋಡಿರಿ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಸಿಗ್ತದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದು 8 ಮಾರ್ಕ್ಸ್ ಸಿಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಇದರ ಮೇಲೆ ಕೂಡ 8 ಮಾರ್ಕ್ಸ್ ಸಿಗ್ತದೆ ನೋಡ್ರಿ. ಇದು ಕೂಡ 8 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ರಿ. ಕ್ವಶನ್ ನಂಬರ್ 1 ನೋಡ್ರಿ ಏನಿದೆ ಅಂಥೇಳಿ. ರಾಹುಲ್ ಟೋಲ್ಡ್ ಮೀ ವೆನ್ ಆರ್ ಯು ಲಿವಿಂಗ್. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಬೈ ಚೇಂಜೇಷನ್ ಮಾಡಬೇಕು. ರಾಹುಲ್ ಆಸ್ಕ್ಡ್ ಮೀ ವೆನ್ ಐ ವಾಸ್ ಲಿವಿಂಗ್. ಅವಾಗ ನಾವು ಎಂತಂದ್ರೆ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತೀವಲ್ಲ, ಅವಾಗ ಎಂತಾರೆ ಎಲ್ಲ ಕಾಮಗಳನ್ನು ತೆಗಿಬೇಕು. ಕಾಮವನ್ನು ತೆಗೆದು ಇಲ್ಲ ಅಂತಂದ್ರೆ ನಾವು ಎಂತಂದ್ರೆ
ಪಾಸ್ಟ್ ಟೆನ್ಸ್ಗೆ ಈ ವರ್ಡ್ಸನ್ನು ಈ ಒಂದು ಸೆಂಟೆನ್ಸನ್ನು ಚೇಂಜಸನ್ನು ಮಾಡಬೇಕಾಗ್ತದೆ. ರಾಹುಲ್ ಆಸ್ಕ್ಡ್ ಮೀ, ಟೋಲ್ಡ್ ಇದ್ದೇನಾಗ್ತದೆ, ಆಸ್ಕ್ಡ್ ಆಗ್ತದೆ, ಯಾಕಂದರೆ ಕ್ವಶನ್ ಕೇಳ್ತಾ ಇದ್ದಾನೆ. ಆಸ್ಕ್ಡ್ ಮೀ ವೆನ್ ಐ ವಾಸ್ ಲಿವಿಂಗ್ ಅಂತೇಳಿ ಈ ರೀತಿ ಚೇಂಜಸನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಕ್ವಶನ್ ಏನಾಗ್ತದೆ ಅಂದ್ರೆ ಕಾಲ್ ಮಿ ಬ್ಯಾಕ್ ಲೆಟರ್. he or she asked me to call back later. ಈ ರೀತಿ ಅಂತಂದ್ರೆ ಚೇಂಜಸನ್ನು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ನೋಡ್ರಿ, ಡೈರೆಕ್ಟ್ ಇದ್ದಿದ್ದು ಇಂಡೈರೆಕ್ಟ್ ಯಾವ ರೀತಿ ಚೇಂಜಸನ್ನು ಮಾಡಬೇಕಂದ್ರೆ he said I don't know the answer. ನೆಕ್ಸ್ಟ್ ನೋಡ್ರಿ, ಇದನ್ನು ಇಂಡೈರೆಕ್ಟ್ ಯಾವ ರೀತಿ ಅಂದ್ರೆ he said that, ಇದೇನಾಗ್ತದೆ he ಆಗ್ತದೆ, he did not, don't ಇದೇನಾಗ್ತದೆ did not know the answer. ಈ ರೀತಿ ಚೇಂಜಸನ್ನು ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಂತಾರೆ ಸರಾ ಸೇಡ್ ಐ ವಿಲ್ ಅರೈವ್ ಲೇಟ್. ಇದನ್ನು ಇಂಡೈರೆಕ್ಟ್ ಮಾಡಿದಾಗ ಏನಾಗ್ತದಂದ್ರೆ ಸರಾ ಸೇಡ್ ದ್ಯಾಟ್, ಇಲ್ಲಿ ಇದ್ದಿದ್ದು ಏನಾಗ್ತದೆ ಸಿ ಅಂಥೇಳಿ ಚೇಂಜಸ್ ಆಗ್ತದೆ. ಸರಾ ಅಂತೇಳಿ ಅದು ಲೇಡೀಸ್, ಇದ್ದಿದ್ದು ಏನಾಗ್ತದೆ ಸಿ ವುಡ್, ವಿಲ್ ಇದ್ದೇನಾಗ್ತದೆ ವುಡ್ ಅಂಥೇಳಿ ಚೇಂಜಸ್ ಆಗ್ತದೆ. ವುಡ್ ಅರೈವ್ ಲೇಟ್. ಸರಾ ಸೇಡ್ ದ್ಯಾಟ್ ಸಿ ವುಡ್ ಅರೈವ್ ಲೇಟ್ ಅಂಥೇಳಿ ಈ ರೀತಿ ಅಂತಂದ್ರೆ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚನ್ನು ಚೇಂಜಸನ್ನು ಮಾಡಿದರೆ ನಮಗೆ 8 ಮಾರ್ಕ್ಸ್ ಸಿಗ್ತದೆ. ಎಷ್ಟು? 8 ಮಾರ್ಕ್ಸ್ ಸಿಗ್ತದೆ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಅಂತಂದ್ರೆ BA ಸೆಕೆಂಡ್ ಸೆಮ್ಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಗ್ರಾಮರ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿತೀರಿ ಅಂತ ಹೇಳ್ತಾ ಧನ್ಯವಾದಗಳು.